ನಮಸ್ಕಾರ ವೀಕ್ಷಕರೇ, ಇದು ಮಂಜುನಾಥ್ ದಂಡಿನ ಶಿಬಿರ ಸಂಪಾದಕತ್ವದ ಸುದ್ದಿ ಸಂಗಾತಿ ಧ್ವನಿ ನ್ಯೂಸ್. ಎಳ್ಳು ಜೀರಿಗೆ ಬೆಳೆದೋಳ, ಎಳ್ಳು ಜೀರಿಗೆ ಬೆಳೆದೋಳ ಭೂಮ್ತಾಯ, ಎದ್ದೊಂದು ಗಡಿಗೆ ನೆನೆದೇನ, ಎದ್ದೊಂದು ಗಡಿಗೆ ನೆನೆದೇನ. ನಮಗೆ ಆಶ್ರಯ ನೀಡತಕ್ಕಂಥ ಭೂತಾಯಿಯನ್ನ ಮತ್ತು ಎಲ್ಲ ತಾಯಿಯನ್ನ ಮೊದಲಿಗೆ ಸ್ಮರಿಸಿಕೊಂಡು ಇವತ್ತು ಜನಮನ ಸೇವಾ ಚಾರಿಟಬಲ್ ಟ್ರಸ್ಟ್ ಸುದ್ದಿ ಸಂಗಾತಿ ಧ್ವನಿ ಬಳಗದ ಉದ್ಘಾಟನೆ ಮತ್ತು ವಿವಿಧ ಕ್ಷೇತ್ರಗಳ ಸಾಧಕರ ಒಂದು ಪ್ರಶಸ್ತಿ ಗೌರವದ ಸಮಾರಂಭ ನಮ್ಮ ನಾಡೋಜ ಡಾಕ್ಟರ್ ಎಂ ಚಿದಾನಂದಮೂರ್ತಿ ಅವರ ಸೇರಿದಂತೆ ಸಭಾಂಗಣ ನಡೆಸ್ತಾ ಇದೆ. ನನಗೆ ಬಹಳ ಸಂತೋಷ. ಒಬ್ಬ ಸಂಘಟಕನಾಗಿ ಒಂದು ಸಂಸ್ಥೆಯನ್ನು ಸಂಘಟಿಸುವುದು ಮತ್ತು ಒಂದು ಕಾರ್ಯಕ್ರಮವನ್ನು ಮಾಡುವುದು ಎಷ್ಟು ಕಷ್ಟ ಅಂತ ನಾನು ಕಳೆದ 28 ವರ್ಷ ಮತ್ತು ಉದ್ದಾಗಿನ ನೋಡಿದೆ ನಮ್ಮ ತಂದೆ. ಹಾಗಾಗಿ ನಾನು ನಮ್ಮ ಗೋವಿಂದರಾಜು ಮತ್ತು ಮಂಜು ಮನೆಗೆ ಬಂದಾಗಿರದೆ ಬಹಳ ಕಷ್ಟ. ಸರ್ಕಾರ ₹1 ಸಹಾಯ ಮಾಡೋದಿಲ್ಲ. ಸರ್ಕಾರದಲ್ಲಿ ಬಕೆಟ್ ಹಿಡಿಯೋರಿಗೆ ನೆರವು ಕೊಡ್ತಾರೆ. ಸರ್ಕಾರದಿಂದ ಯಾವುದೇ ಅಪೇಕ್ಷೆ ನಿರೀಕ್ಷೆ ಇಲ್ಲ. ಯಾವುದು ಒಳ್ಳೆ ಐಎಎಸ್ ಆಗಿ ಬಂದಿದ್ದೀರ. ಮಕ್ಕಳು ಎಳೆಯ ವಯಸ್ಸಿನಲ್ಲಿ ನಾವು ನಮ್ಮ ಪರಿಚಯವನ್ನ, ನಮ್ಮ ಸಂಸ್ಕೃತಿಯ ಪರಿಚಯವನ್ನ, ನಮ್ಮ ಭಾಷೆಯ ಪರಿಚಯವನ್ನು ಮಾಡಿಕೊಂಡ್ರೆ ಉಸಿರು ಇರುವವರೆಗೂ ಮುಂದಕ್ಕೆ 90 ವರ್ಷ ಬದುಕಿದ್ರು ಅವರು ಅದನ್ನ ನೆನಪಿಟ್ಕೊಳ್ತಾರೆ. ನಾನು ನಿಂತಿದ್ದೀನಿ ಅಂದ್ರೆ ನಾನು ಬಾಲ್ಯದಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಕಲಿತದ್ದು ನನ್ನ ಕೈ ಹಿಡಿದಿದೆ ಹೊರತು ನಾನು MA ಮಾಡಿದೆ, ಡಿಗ್ರಿ ಮಾಡಿದೆ, PhD ಮಾಡಿದೆ, ಅವ್ಯಾವ ನಮ್ಮ ಕೈ ಹಿಡಿಯೋದಿಲ್ಲ, ಅವ್ಯಾವ ನೆನಪಿರುವುದಿಲ್ಲ. ಒಂದು ವಚನ ಹೊಸ ವಚನ ಹೇಳಬೇಕಂದ್ರೆ ನಾನು ಟೋಟಲ್ ಹೇಳಬೇಕಾಗ್ತದೆ. ಆದ್ರೆ ನಾನು ಬಾಲ್ಯದಲ್ಲಿ ಕಲಿತದ್ದನ್ನ ಇದು ನಿರಾಚಾರವಾಗಿ ಹೇಳ್ತೇನೆ. ಮತ್ತು ಇಲ್ಲಿ ಆಟೋ ಡ್ರೈವರ್ ಇರ್ಬೋದು, BBMP ನಮ್ಮ ಬೀದಿಯ ಕಸ ಬಿಡಿಸೋದಿರ್ಬೋದು, ಅವರು ಸಹ ತನ್ನ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಕಲಿಸೋದಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ಅನ್ನ ಕೊಡುವ ತಾಕತ್ತು ಇಂಗ್ಲಿಷ್ಗೆ ಅಂತ ಎಲ್ಲ ನಂಬಿಟ್ಟಿದ್ದೀವಿ ನಾವು. ಇದೆಯೋ ಅಲ್ವಾ ಸೆಕೆಂಡ್ ಹೋಗ್ತೀನಿ, ಎರಡನೇ ವಿಷಯ. ಆದ್ರೆ ಬರೀ ಶ್ರೀಮಂತರ ಮಕ್ಕಳು, ದುಡ್ಡಿರೋರ ಮಕ್ಕಳು ಮಾತ್ರ ಇಂಗ್ಲಿಷ್ ಮೀಡಿಯಂ ಓದ್ಬೇಕು ಅಂತಕ್ಕಂಥದ್ದನ್ನು ನಾನು ಒಬ್ಬರಿಲ್ಲ. ಕನ್ನಡ ಹಾಕೊಂಡಿದ್ದೀನಿ, ನಾನು ಹಾಕೊಂಡಿದ್ದೇನೆ. ಆದ್ರೆ ನಾವು ಎದೆ ಮುಟ್ಕೊಂಡು ಮಾತಾಡೋಣ, ನಮ್ಮ ಮಕ್ಕಳು ಯಾವ ಮಾಧ್ಯಮದಲ್ಲಿ ಹೋಗ್ತಾ ಇದ್ದಾರೆ ಅಂತ. ನಮ್ಮ ಮೊಮ್ಮಕ್ಕಳು ಸನ್ಮಾನ್ಯ ನಾರಾಯಣ ಗೌಡರ ಮಕ್ಕಳು ಇಲ್ವಿ ಸ್ಕೂಲಲ್ಲಿ ಓದೋದು, ನ್ಯಾಷನಲ್ ಇಲ್ವಿ DK ಶಿವಕುಮಾರ್ ಸ್ಕೂಲಲ್ಲಿ ಅವ್ರ ಮಕ್ಕಳು ಓದಿದ್ದು. ಈಗ ಮಗ ಅಮೆರಿಕದಲ್ಲೂ ಯುರೋಪಲ್ಲೂ ಇದ್ದಾರೆ. ನಮ್ಮ ಮಕ್ಕಳು, ನಮ್ಮ ಬೀದಿ ಕಾರ್ಮಿಕರ ಮಕ್ಕಳು, ನಮ್ಮ ಬಡ ಮಕ್ಕಳನ್ನ ಮಾಡೋದ್ರ ಮಕ್ಕಳು ಇಂಗ್ಲಿಷ್ ಓದಬೇಡವಾ? ಹಾಗಾಗಿ ಭಾಷಾ ಮಾಧ್ಯಮದ ಬಗ್ಗೆ ಮಾತಾಡೋದು ಮೂರ್ಖತನ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ಯಾಕಂದ್ರೆ ಎಲ್ಲರಿಗೂ ತಮ್ಮ ಮಕ್ಕಳು ಚಂದವಾಗಿ ಓದಬೇಕು, ಚೆನ್ನಾಗಿ ಬದುಕು ಕಟ್ಕೊಬೇಕು ಅಂತ ಆಸೆ ಪ್ರತಿಯೊಬ್ಬರಿಗೆ ಇರುತ್ತೆ. ಹಾಗಾಗಿ ನಾವು ಏನ್ ಮಾಡ್ಬೋದು, ಕನ್ನಡವನ್ನ ಭಾಷೆಯಾಗಿ ನಾವು ಕಲಿಸ್ಬೇಕು. ನಾವೇನಾಗಿದ್ದೆ ಬಂಡವಾಳ ಹಾಕ್ಬಿಟ್ಟಿರ್ತೀವಿ ಮಕ್ಕಳಿಗೆ. ನಾನು MA ಮಾಡಿದ್ದು 156, 112 ರೂಪಾಯಿ MA ಮುಗಿಸ್ಬಿಟ್ಟೆ ನಾನು. ಇವತ್ತು ನನ್ನ ಮಗನಿಗೆ ಒಂದು ದಿವಸ ಕೆಲ್ಸಕ್ಕೆ ಆಗೋದಿಲ್ಲ. ಅವನು ಅವ್ರು ಬರಬೇಕು, ಅಲ್ಲಿ ಏನೋ ಪ್ರೋಗ್ರಾಮ್ ಏನಿದೆ ಮುಗಿದೋದು ನನ್ನ ಕತೆ. ಇವತ್ತು ಲಕ್ಷಾಂತರ ರೂಪಾಯಿ ನಾವು ಸುರಿತಾ ಇದ್ದೀವಿ ಮಕ್ಕಳಿಗೆ. ಆ ಲಕ್ಷಾಂತರ ರೂಪಾಯಿ ಸುರಿಯೋದ್ರ ಮೂಲಕ ನಾವು ಬಂಡವಾಳ ಹಾಕಿದ್ರು ನಾವು ಇಂಗ್ಲೀಷಲ್ಲೇ ಮಾತಾಡ್ತಾ ಇದ್ದೀವಿ. ಮನೆಗೆ ಅವನು ಕನ್ನಡದ ಮಾತು ನಾವು ಇದೆ ಅಂತೇಳಿ ನಮ್ಗೆ ಇಂಗ್ಲೀಷ್ ಬರೋದಿಲ್ಲ. ಆದ್ರೂ ನಾವು ಅವ್ರ ಬಗ್ಗೆ ಇಂಗ್ಲೀಷ್ ಕಲಿತ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವ್ನು ಇಂಗ್ಲೀಷ್ ಕಲೀಲಿ. ಅದು ಎಷ್ಟು ಮಟ್ಟಿಗೆ ಆದ್ರೆ ವಾಸ್ತವವಾಗಿ ನಾವೆಲ್ಲ ಕನ್ನಡ ಮಾಧ್ಯಮದಲ್ಲಿ ಓದೋದು. ಕನ್ನಡ ಮಾಧ್ಯಮ ಮಾತೃಭಾಷೆ ಓದಿದ್ರೆ ಜ್ಞಾನ ವಿಕಾಸ ಆಗುತ್ತೆ. ಆದ್ರೆ ಇವತ್ತು ಆ ಒಂದು ವೇಗ ಇದೆಯಲ್ಲ, ಅದು ಇಂಗ್ಲಿಷ್ ಮೂಲಕ ಇದೆ. ಹಾಗಾಗಿ ಕನ್ನಡವನ್ನು ಕಲಿಸ್ಬೇಕು ನಾವು. ಕನ್ನಡದಲ್ಲಿರ್ತಕ್ಕಂಥ ಅಂದ ಚಂದ ಬೇರೆ ಯಾವ ಭಾಷೆಗೂ ಇಲ್ಲ, ಇಡೀ ವಿಶ್ವದಲ್ಲಿ ಎಲ್ಲೂ ಇಲ್ಲ. ಕಟ್ಟು ಇರುವ ಭಾಷೆ ಕನ್ನಡ. ತಲೆ ಕಟ್ಟು ನಮ್ಗೆ ಯಾವುದು ಬರೀ ಹಿಂಗಿಲ್ಲ. ರಾ ಕ ನಾ ಎಲ್ಲ ನಾವು ತಲೆಕಟ್ಟಿರತಕ್ಕಂಥ. ಈಗ ಪೇಟ ಹಾಕೋದಿಲ್ಲ ಸನ್ಮಾನಿತರಿಗೆ, ಹಂಗೆ ನಾವು ಪೇಟ. ಕನ್ನಡ ಭಾಷೆ ತನ್ನ ಹುಟ್ಟಿನಿಂದಲೇ ಪೇಟವನ್ನು ಹೊತ್ತುಕೊಂಡು ಬಂದಿದೆ. ಹೊಸದಾಗಿ ಸನ್ಮಾನ ಮಾಡಬೇಕಾದ್ರೆ ಪೇಟ ಇರಬೇಕಾದ್ರೆ ಕನ್ನಡಕ್ಕೆ ಅದು ಜನ್ಮತಃ ಪೇಟ ಇರುವ, ಕಟ್ಟು ಇರುವ ಭಾಷೆ ಅದು ಕನ್ನಡ. ಆ ಕನ್ನಡ ಭಾಷೆಯ ಸೊಗಸನ್ನ, ಕನ್ನಡ ಭಾಷೆಯ ಚಂದವನ್ನ ಮತ್ತು ಜ್ಞಾನ ವಿಕಾಸವಾಗುತ್ತೆ ಕನ್ನಡದಲ್ಲಿ. ನಾವು ಹೇಳಿದ್ರೆ ನೀವು ಇಂಗ್ಲೀಷಲ್ಲಿ ಏನು ಹೇಳಿದ್ರು ಅವ್ರಿಗೂ ಅರ್ಥ ಆಗಲ್ಲ, ನಮ್ಗೂ ಅರ್ಥ ಆಗಲ್ಲ. ಇಂಗ್ಲೀಷ್ ಬರೋಲ್ಲ, ಕನ್ನಡ ತಿಳಿಯಲ್ಲ ಅಂತ ಆಗ್ಬಿಡ್ತೀವಿ ನಮ್ಮ ಮಕ್ಕಳ ಜೊತೆ. ಹಾಗಾಗಬಾರ್ದು. ದಯಮಾಡಿ ನೀವು ನಿಮ್ಮ ಮಕ್ಕಳನ್ನ ಯಾವ ಮಾಧ್ಯಮದಲ್ಲಾದ್ರೂ ಓದಿಸಿ, ಮೊಮ್ಮಕ್ಕಳನ್ನ ಯಾವ ಥರನಾದ್ರೂ ಓದಿಸಿ. ಆದರೆ ಆಚಾರ ಮತ್ತು ವಿಚಾರ ಅದು ಕನ್ನಡದಲ್ಲಿ. ಆಚಾರ ವಿಚಾರ ಬರ್ತ್ಡೇ ಮಾಡಿ, ನಮ್ಗೆಲ್ಲ ಬರ್ತ್ಡೇ ಜ್ಞಾಪಕ ನೆನಪಿರ್ಲಿಲ್ಲ, ಹುಟ್ಟುಹಬ್ಬ ಗೊತ್ತಿರಲಿಲ್ಲ ನಮ್ಗೆಲ್ಲ. ಇವತ್ತು ಬರ್ತ್ಡೇನ ಜೋರಾಗಿ ಮಾಡ್ತೇವೆ.
ಜ್ಯೋತಿಯನ್ನ ಆರಿಸ್ಬಿಟ್ಟು ದೀಪ ಆರಿಸ್ಬಿಡ್ತೇವೆ. ದೀಪ ಆರಿಸ್ಬೇಡಿ, ನೀವು ಹಿರಿಯರು ದೀಪವನ್ನು ಬೆಳಗಿ. ನಿಮ್ಮ ಮಕ್ಕಳನ್ನ ಕುಣಿಸಿ ನೀವು ಕೇಕ್ ತಗೊಂಬಂದ್ರೆ ಏನು ಅಭ್ಯಂತರ ಇಲ್ಲ, ಆದ್ರೆ ದೀಪ ಬೆಳೆಸಿದ್ದು ಅವನಿಗೆ ಆರತಿ ಎತ್ತಿದ್ರೆ, ಅವಳಿಗೆ ಆರತಿ ಎತ್ತಿದ್ರೆ ಅದಕ್ಕಿಂತ ಖುಷಿ ಬೇರೆ ಇಲ್ಲ, ಅದಕ್ಕಿಂತ ಆರೈಕೆ ಬೇರೆ ಇಲ್ಲ. ಹಾಗಾಗಿ ಇದು ನಮ್ಮ ಆಚಾರ. ನಾವು ಮೊಹಬ್ಬತ್ತಿ ಆಡಿಸ್ಬಿಟ್ಟು ನೀವು ಹ್ಯಾಪಿ ಬರ್ತಾರೆ ಅನ್ನೋದಲ್ಲ ಈಗಿನ ಜನ. ಹಾಗಾಗಿ ಕನ್ನಡ ಹೇಳ್ಬಿಡ್ಬೇಕು. ನಾವೆಲ್ಲ ಕನ್ನಡ ಹಾಕೊಂಡಿರೋದ್ರಿಂದ ಹೇಳ್ತಾ ಇದ್ದೇನೆ, ದಯಮಾಡಿ ಕನ್ನಡ ಪತ್ರಿಕೆಯನ್ನು ನೀವು ನೋಡಿ. ತಮಿಳು ಜನ, ಮಲಯಾಳಿ ಜನ, ಮರಾಠಿ ಜನ, ಇವತ್ತು ರಾಜಸ್ಥಾನ್ ಟೈಮ್ಸು ಬೆಂಗಳೂರಲ್ಲಿ ಹೆಚ್ಚಿಗೆ ಓದ್ತಾ ಇದ್ದಾರೆ ಜನ. ವಾಸ್ತವ ಆ ಜನ ಅವರ ಪತ್ರಿಕೆಯನ್ನು ಓದ್ತಾರೆ. ನಾವು ಪತ್ರಿಕೆಗಳನ್ನು ಓದ್ತಾರೆ. ಸುಧಾ ತರಂಗ, ಮಯೂರೆಲ್ಲ ಮತ್ತೆ ಬಿಟ್ಟಿದ್ದೇವೆ ಬಿಡಿ ನಾವು. ಯಾಕಂದ್ರೆ ಸಾಯಂಕಾಲ ಆಗ್ತಿದ್ದಂಗೆ ಅದ್ಭುತವಾದ ಮನಸ್ಸನ್ನ ವಿಕಸನಗೊಳಿಸುವಲ್ಲ, ಬೇರೆ ಬೇರೆ ತರ ಹೊಡೆದಾಕತಕ್ಕಂಥ ಧಾರಾವಾಹಿಗಳು ಬರ್ತಾವೆ ಅಲ್ಲ. ಹೇಗೆ ನಾಲ್ಕನೇ ವಿಷ ಹಾಕೋದು, ಅದಕ್ಕೆ ಇನ್ನೊಂದು ಮಾಡೋದು, ಎರಡೆರಡು ಸಂಬಂಧ, ಮೂರು ಸಂಬಂಧ ಬರುತ್ತಲ್ಲ, ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ. ಆದ್ರೆ ದಯಮಾಡಿ ಪತ್ರಿಕೆಗಳನ್ನು ಓದಿ. ಒಂದು ಪುಸ್ತಕ ಇವತ್ತು ಸಾಹಿತ್ಯ ಪರಿಷತ್ತಲ್ಲಾಗ್ಲಿ ಅಥವಾ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕನ್ನಡ ಪುಸ್ತಕ ಪಾಲಿಕಾದ ಮಳಿಗೆ ಇದೆ. ಅಲ್ಲಿ ಪುಸ್ತಕಗಳು ಅತ್ಯಂತ ಕಡಿಮೆ ಬೆಲೆಗೆ ಸಿಗ್ತವೆ. 10 ರೂಪಾಯಿಗೂ ಸಿಗುತ್ತೆ, 50 ರೂಪಾಯಿಗೂ ಸಿಗುತ್ತೆ, 100 ರೂಪಾಯಿಗೂ ಸಿಗುತ್ತೆ. 1000 ರೂಪಾಯಿ ಕಟ್ಕೊಳ್ಬೇಕಾದಿಲ್ಲ. ತಿಂಗಳಿಗೆ ಒಂದು 50 ರಿಂದ 100 ರೂಪಾಯಿ ಪುಸ್ತಕಕ್ಕೆ ಬಂಡವಾಳ ಹಾಕಿ ನೀವು ಓದಿ, ನಿಮ್ಮ ಮನೆಯವರು ಓದಿ, ಮಕ್ಕಳು ಓದಿ, ಬಂದವರು ನೋಡಿದವರು ಸಹ ಹೀಗೆ ತಿರುವಾಕಿ ಕನ್ನಡ ಪುಸ್ತಕಗಳನ್ನು ತಿರುವಾಕಿ. ನಮ್ಮ ಮನೆಯಲ್ಲಿ ಒಂದು ಪುಸ್ತಕವಿದ್ದರೆ ಅದರ ಚಂದವೇ ಬೇರೆ. ನೀವು ಬೇಜಾರಾದ ಪುಸ್ತಕ ಓದಿ, ಟಿವಿ ನೋಡಬೇಕಾದಿಲ್ಲ, ಅಥವಾ ಮೊಬೈಲ್ ಅಲ್ಲಿ ನಾನು ಹೇಳ್ತಾ ಇರ್ತೇನೆ. ಈಗೇನಾಗಿದೆ, ಮೊಬೈಲಿಗೆ ತಕ್ಕೊಂಡ್ಬಿಟ್ರೆ ಪ್ರಪಂಚ ತಕ್ಕೊಂಡ್ಬಿಡುತ್ತೆ. ನಮ್ಮ ಮನಸ್ಸನ್ನ ಎಷ್ಟು ಬೇಕೋ ಅಷ್ಟು ಹಾಳು ಮಾಡೋದು, ಎಷ್ಟು ಉಪಯೋಗವೋ ಅಷ್ಟು ಹಾಳು ಮಾಡ್ತದೆ. ಹಾಗಾಗಿ ಪುಸ್ತಕಗಳನ್ನು ಕನಿಷ್ಠ ತಿಂಗಳಿಗೆ 50 ರೂಪಾಯಿ ಬಂಡವಾಳ ಹಾಕಿಸೋದು. 50 ರೂಪಾಯಿಗೆ ಒಂದು ಪುಸ್ತಕ, 1-2 ಪುಸ್ತಕ ಸಿಗುತ್ತೆ. ಅದನ್ನು ದಯವಿಟ್ಟು ನಮ್ಮ ಮನೇಲಿ ನೀವು ಪುಸ್ತಕ ಓದ್ತಾ ಇದ್ರೆ ನಿಮ್ಮ ಮಕ್ಕಳು ಪುಸ್ತಕ ಓದ್ತಾರೆ, ಇಲ್ಲ ನೀವೇ ಓದ್ತಾ ಇದ್ರೆ ಇನ್ಯಾರು ಓದ್ತಾರೆ. ಹಾಗಾಗಿ ಕನ್ನಡವನ್ನ ಭಾಷೆಯಾಗಿ, ಕನ್ನಡವನ್ನ ಸಂಸ್ಕೃತಿಯಾಗಿ, ಕನ್ನಡವನ್ನ ನಮ್ಮ ಉಸಿರಾಗಿ ನಾವು ಕಾಪಾಡ್ಕೊಬೇಕು. ಆ ಕಾಪಾಡ್ಕೊಂಡಾಗ ವೃದ್ಧಾಶ್ರಮಗಳು ಕಡಿಮೆ ಆಗ್ತದೆ. ಅಪ್ಪ ಅಮ್ಮಂದಿರ ಮೇಲೆ, ಬಂಧುಗಳ ಮೇಲೆ ನಮ್ಮ ವಿಶ್ವಾಸ ಬೆಳೆಯುತ್ತೆ. ನಾವು ಏನ್ ಮಾಡ್ತೇವೆ, ಪಕ್ಕದ ಮನೆಯವನು ಅಂಕಲ್ ಅಂತ ಹೇಳ್ತೇವೆ, ನಮ್ಮ ತಮ್ಮನ್ನು ಅಂಕಲ್ ಅಂತ ಹೇಳ್ತೇವೆ. ಮಕ್ಕಳು ಆ ಕಲ್ಲು ಈ ಕಲ್ಲು ಎರಡು ಒಂದೇ ಅನ್ಕೊಂಡ್ಬಿಡ್ತಾರೆ. ಅಂಕಲ್ಲು ಆಂಟಿಗಳು ಆಗ್ಬಿಡ್ತಾರೆ. 60 ವರ್ಷದವರು ಆಂಟಿನೇ, ಅಜ್ಜಿ ಅಂದ್ರೆ ಬೇಜ ಅಮ್ಮಮ್ಮ ಅಂತಾರೆ, ಈಗ ಅಜ್ಜಿ ಅನ್ನಲ್ಲ ಅಮ್ಮಮ್ಮ ಅಂತಾರೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಇವನು ನಿಮ್ಮ ಸೋದರ ಮಾವ, ಇವನು ನಿಮ್ಮ ಚಿಕ್ಕಪ್ಪ, ಇವನು ನಿಮ್ಮ ದೊಡ್ಡಪ್ಪ, ಇವನು ನಿಮ್ಮ ಸೋದರತ್ತೆ, ಈ ಮಾವ, ಚಿಕ್ಕಪ್ಪ, ದೊಡ್ಡಪ್ಪ, ಅಣ್ಣ, ನಾವೆಲ್ಲ ನಾವು ಬೆಂಗಳೂರು ಮತ್ತು ತುಮಕೂರು ನಾವೇನ್ ಮಾಡ್ತೇವೆ, ಜಾತಿ ಮತ ಭೇದವಿಲ್ಲದೆ ಪ್ರತಿಯೊಬ್ಬರು ಅಣ್ಣಯ್ಯ ಅಂತ ಕರೀತೀವಿ. ಅವರು ಉತ್ತರ ಕನ್ನಡದಲ್ಲಿ ಕಾಕ ಪಾಕ ಅಂತ ಹೇಳ್ತಾರಲ್ಲ, ನಾವು ಹಂಗೆ ನಮ್ಮಲ್ಲಿ ಜಾತಿ ಮತ ಭೇದವಿಲ್ಲದೆ ಸಾಮಾನ್ಯ ಎಲ್ಲರೂ ನಾವು ಎಂತವರಲ್ಲಿ ಅಣ್ಣಯ್ಯ ಬನ್ನಿ, ಅಣ್ಣಯ್ಯ ಕುತ್ಕೊಳ್ಳಿ, ಆ ಕೈ ಚೆನ್ನಾಗಿದೆ ಅಂತ ಕೇಳ್ತೀವಿ. ಆ ಕೈಯನ್ನು ಮುರಿದೋಗ್ಬಿಟ್ಟವ್ರೆ, ಅಣ್ಣಯ್ಯನ ಮುರಿದೋಗ್ಬಿಟ್ಟವ್ರೆ. ನಾವು ಆಂಟಿ ಅಂಕಲ್ಗಳು ಆಗ್ಬಿಡ್ತೀವಿ. ಅದರಿಂದ ಆಚೆಗೆ ಬರಬೇಕು. ಆಚೆಗೆ ಬರುವ ಕೆಲಸವನ್ನ ಇವತ್ತು ಜನಮನ ಸೇವಾ ಪ್ರತಿಷ್ಠಾನ ದಿವಸ ನಾವು ಪ್ರತಿಜ್ಞೆ ಮಾಡೋಣ. ನಮ್ಮ ಮನೆಯಲ್ಲಿ ನಾವು ಕನ್ನಡ ಮಾತಾಡೋಣ. ಈ ಕೆಲಸವನ್ನ ನಮ್ಮ ಬಳಗ ಮಾಡ್ತಾ ಇದ್ದೀವಿ. ವಚನ ಅಂದ್ರೆ ಲಿಂಗಾಯತರು, ಬಸವಣ್ಣ ಅಂದ್ರೆ ಲಿಂಗಾಯತರು ಅನ್ನಲ್ಲ, ಕೆಂಪೇಗೌಡ ಅಂದ್ರೆ ಒಕ್ಕಲಿಗರನ್ನಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ದಲಿತರಲ್ಲ, ಇವರೆಲ್ಲ ವಿಶ್ವಮಾನವರು. ವಚನ ಅನ್ನುವುದು ಕನ್ನಡದ ಉಸಿರು. ವಚನಗಳನ್ನು ಓದುವುದರ ಮೂಲಕ, ವಚನಗಳನ್ನು ಬರೆಯುವುದರ ಮೂಲಕ, ವಚನಕಾರರ ಚಿತ್ರಣಗಳನ್ನ ಮನಸ್ಸಿಗೆ ತಂದುಕೊಳ್ಳುವುದರ ಮೂಲಕ, ಅದು ಮಾದಾರ ಚೆನ್ನಯ್ಯ ಆಗ್ಬೋದು, ಡೋಹಾರ ಕಕ್ಕಯ್ಯ ಆಗ್ಬೋದು, ಮಡಿವಾಳ ಮಾಚಿದೇವ ಆಗ್ಬೋದು, ಅಂಬಿಗರ ಚೌಡಯ್ಯ ಆಗ್ಬೋದು, ನುಲಿಯ ಚೆನ್ನಯ್ಯ ಆಗ್ಬೋದು, ಸತ್ಯಕ್ಕ ಆಗ್ಬೋದು, ರೆಮ್ಮಬೆ, ಕಾಂಬವೆ, ಸೊಮ್ಮಬೆ, ಯಾರು ಬೇಕಾದ್ರೂ ರಾಜ ಲಕ್ಕಮ್ಮ ಯಾರು ಬೇಕಾದ್ರೂ ಆಗ್ಬೋದು. ಅವರ ಚಿತ್ರಗಳನ್ನು ನಾವು ಕಟ್ಕೊಳ್ಬೇಕು. ಇಂತಹ ಮಹಾಜನ ನಮ್ಮಲ್ಲಿದ್ರು, ಇಂತಹ ಕನ್ನಡ ಜನ ನಮ್ಮಲ್ಲಿದ್ರು, ಅದ್ಭುತವಾದ ಅನುಭವ ನಮ್ಮದು ಅಂತಕ್ಕಂಥ ಹೇಳ್ತಕ್ಕಂಥದ್ದನ್ನ ನಾವು ಮಕ್ಕಳಿಗೆ ಹೇಳಿಕೊಡೋ ಕೆಲಸ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಜನಮನ ಸೇವಾ ಪ್ರತಿಷ್ಠಾನ ಚಂದವಾಗ್ಲಿ, ಅದು ನಿರಂತರವಾಗಿ ನಾವು 28 ವರ್ಷ ಇದ್ದೇವೆ, ಅವ್ರು 50 ವರ್ಷ ಸುವರ್ಣ ಮಹೋತ್ಸವ ಆಚರಣೆ ಮಾಡಲಿ, ಚಂದವಾಗಲಿ. ಇನ್ನಷ್ಟು ಸೇವಾ ಪ್ರತಿಷ್ಠೆಗಳನ್ನ ಕಾರ್ಯಗಳನ್ನು ಮಾಡಿ ನೀವು ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ನಿಜವಾಗ್ಲೂ ಆಶಯ ಏನಾದ್ರೂ ಇದ್ದೇ ಇರ್ತಾರೆ. ದೊಡ್ಡದಾಗಿರೋರಿಗೆ ದೊಡ್ಡದಾಗಿ ಕೊಡ್ಬೋದು. ನಮಗೆ ಸಣ್ಣ ಪ್ರಮಾಣ 100 ರೂಪಾಯಿ, ನಾನು 100 ರೂಪಾಯಿಗೂ ನಮಸ್ಕಾರ ಮಾಡ್ತೇನೆ, 10 ರೂಪಾಯಿಗೂ ನಮಸ್ಕಾರ ಮಾಡ್ತೇನೆ. ಯಾಕಂದ್ರೆ ಶ್ರಮದ ದುಡ್ಡು. ಒಬ್ರು 100 ರೂಪಾಯಿ ಕೊಡ್ತಾನೆ ಅಂದ್ರೆ ಅವ್ರೇನು ಎಲ್ಲ ಹೊಡ್ಕೊಂಡ್ಬಂದು ಕೊಡೋದಿಲ್ಲ. ಅವರ ಶ್ರಮದ ದುಡ್ಡು, ಅವ್ರ ಉಳಿತಾಯ ದುಡ್ಡು ನಮ್ಗೆ ಕೊಟ್ಟಿರ್ತಾರೆ. ಅದರ ಸದುಪಯೋಗ ನಮ್ಗೆ ಆಗಬೇಕು ಅಂತ ಹೇಳ್ತಾ, ಜನ ಮನ ಸೇವಾ ಪ್ರತಿಷ್ಠಾನ ಚಂದವಾಗಲಿ ಅಂತೇಳಿ, ಇಲ್ಲಿ ಹೆಣ್ಮಕ್ಳು ಜಾಸ್ತಿ ಇರೋದ್ರಿಂದ ಒಂದೇ ಒಂದು ವಚನವನ್ನ ಹಾಡುವುದ್ರ ಮೂಲಕ ನನ್ನ ಮಾತು ಮುಗಿಸ್ತೇನೆ. ಯಾಕೆ ಆಡ್ತಾ ಇದ್ದೀನಿ ಅಂದ್ರೆ, ಮೌಢ್ಯಾಚರಣೆಗಳು, ಮೂಢನಂಬಿಕೆಗಳು ನಮ್ಮನ್ನು ಆವರಿಸ್ಕೊಂಡಿದೆ. ಎಷ್ಟು ಮಟ್ಟಿಗೆ ಆವರಿಸ್ಕೊಂಡಿದೆ ಅಂದ್ರೆ, ತಾವು ಪ್ರಾಮಾಣಿಕವಾಗಿ ಹೇಳಿ, ನಮ್ಮ ಮನೆಯಲ್ಲಿ 50 ವರ್ಷದ ಹಿಂದೆ ವರಮಹಾಲಕ್ಷ್ಮಿ ಪೂಜೆ ಇತ್ತ,
25 ವರ್ಷದಿಂದ ಇದ್ದ. ಈಗ 10 ವರ್ಷಗಳಿಂದ ಶೆಟ್ರು ಮಾಡ್ತಾ ಇದ್ರು. ಅಭ್ಯಂತರ ಇಲ್ಲ, ಅವರ ಆಚಾರ ಅದು, ಅವರ ಸಂಸ್ಕೃತಿ ಅದು. ನಾವುಗಳು ಕಾಂಪಿಟೇಷನ್ ಮೇಲೆ ವಾರ್ಗೀತ ಕಾಂಪಿಟೇಷನ್, ಅತ್ತಂಗೀರ ಕಾಂಪಿಟೇಷನ್ ವರಮಹಾಲಕ್ಷ್ಮಿ ಮಾಡ್ತಾ ಇದ್ದೀವಿ. ನಾಗರ ಪಂಚಮಿ ಕಾಂಪಿಟೇಷನ್ ಮಾಡ್ತೀವಿ. ಹಸ್ದವರಿಗೆ ಅನ್ನ ಕೊಡಲ್ಲ, ನೊಂದವರಿಗೆ ಹಾಲು ಕೊಡೋದಿಲ್ಲ, ಅಲ್ಲವರಿಗೆ ಕಲ್ಮೆ ಸುರಿತೇವೆ. ಮತ್ತು ದೇವಸ್ಥಾನಗಳೆಲ್ಲ ಇವತ್ತು ಕಮರ್ಷಿಯಲ್ ಸೆಂಟರ್. ಅನ್ಯತಾ ಭಾವಿಸ್ಬಾರ್ದು, ಯಾವ್ದು ಅನ್ಯತಾ ಭಾವಿಸ್ಬಾರ್ದು. ಒಂದು ನಾನು ಈ ವಚನದ ಬಗ್ಗೆ ಮಾತಾಡೋದು ಬಿಟ್ಟು 28 ವರ್ಷದ ಹಿಂದೆ ಒಂದು ದೇವಸ್ಥಾನ ಮಾಡ್ಕೊಂಡಿದ್ದಿದ್ರೆ ಇವತ್ತು ಇನ್ನೋವಾದಲ್ಲಿ ಬರ್ತಾ ಇದ್ದೆ. ನಾನೇ ಮನೆಗೆ ನಾನು ವಚನ ಇಟ್ಕೊಂಡು ನಾನೇನ್ ಮಾಡಲಿ. ದೇವಸ್ಥಾನಗಳು ಅದ್ಭುತವಾದ ಹಣ ಕಾಸು ಸಂಘಗಳು. ಜನಮಾತ್ಮ ದೇವಸ್ಥಾನ ಹಾಕ್ಬಿಟ್ರೆ ಸಾಕು. ಮೊನ್ನೆ ಯಾರು ನಮ್ಮಲ್ಲಿ ಒಬ್ಬರು ಇದ್ದಾರೆ, ಅವರು ಪುರೋಹಿತಿಗೆ ಮಾಡ್ತಾರೆ. ತಪ್ಪು ಪುರೋಹಿತಿನ ಅವರು ಕಾಯಕ, ಯಾರು ವಿರೋಧ ಮಾಡಬಾರ್ದು, ಆದರೆ ಅದನ್ನು ಸತ್ಯಶುದ್ಧವಾಗಿ ಮಾಡಬೇಕು. ಇವತ್ತು ತಾಳಿ ಕಟ್ಟಿಸ್ಬೇಕಾದ್ರೆ ಒಂದು ಮದುವೆಗೆ ಹೋಗಿದ್ದೆ. ಆ ತಾಳಿ ಕಟ್ಟುವ ಪ್ರಕ್ರಿಯೆಯಲ್ಲಿ 15 ನಿಮಿಷ ಮಾಡಿದವರು 1 ವರ್ಷ ಇರೋ 5 ಶಾಸ್ತ್ರ ಒಟ್ಟಿಗೆ ಮಾಡಿಸ್ತಾರೆ ವಾಸ್ತವವಾಗಿ. ಅದನ್ನು ನಿಧಾನವಾಗಿ ಎಷ್ಟು ಜೋರಾಗಿ ಮಾಡಿಸ್ತಾನೋ ಅದಕ್ಕೆ ಅಷ್ಟು ರೇಟ್ ಜಾಸ್ತಿ ಆಗಿದೆ ಪೂಜಾರಿಗೆ. ಇದು ತಪ್ಪು. ಇದು ಅಂದ್ರೆ ಪಾಪ ಅವರು ಕಾಂಪಿಟೇಷನ್, ಅವ್ರಿಗೆ ಸ್ಪರ್ಧೆ ಇರ್ತದೆ. ಕಾಂಪಿಟೇಷನ್ ಎಷ್ಟು ಚೆನ್ನಾಗಿ ಮಾಡಿಸೋದು, ಎಷ್ಟು ಜೋರಾಗಿ ಮಾಡಿಸೋದು. ಗೃಹ ಪ್ರವೇಶ 28 ಕಲಶ ಹಾಕಿರ್ತಾರೆ. ಹೂಗೆ 50,000 ರೂಪಾಯಿ ಕೊಡ್ತೇನೆ ನಾವು. ಹೂಗೆ 50,000 ರೂಪಾಯಿ ಕೊಡ್ತೀವಿ. ಪುರೋಹಿತಂಗೆ ಒಂದು 50,000. ಅಷ್ಟೊಂದು ಕಲಶ ಯಾವ ಮನೆ ಆಡೋದು ಮಾಡಕ್ಕೆ ಆ ಕಲಶ? ನಾವಿರ್ತಾ ಒಂದೇ ಚಂಬು, ಒಂದು ನೋಡ್ತಾರೋ ಒಂದೇನೋ ಇತ್ತಂದು ಇಡ್ತಿದ್ದರು. ಎಲ್ಲಿಗೆ ಇವೆಲ್ಲ ಮೌಢ್ಯ ಆಚರಣೆಗಳು. ಹಾಗಾಗಿ ಅಕ್ಕಮ್ಮ ತಾಯಿ ಆಯ್ದಕ್ಕೆ ಲಕ್ಕಮ್ಮ ಅಂತ ಕೇಳಿರ್ಬೇಕು. ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು, ದೃಢವಿಲ್ಲದ ಭಕ್ತಿ ಅಡಿ ಒಡೆದ ಕುಂಭದಲ್ಲಿ, ದೃಢವಿಲ್ಲದ ಭಕ್ತಿ ಅಡಿ ಒಡೆದ ಕುಂಭದಲ್ಲಿ, ಸುಜಲವಾ ತುಂಬಿದಂತೆ. ಮತ್ತೆ ಹೇಳ್ತೀನಿ, ದೃಢವಿಲ್ಲದ ಭಕ್ತಿ ಅಡಿ ಒಡೆದ ಕುಂಭದಲ್ಲಿ. ಕುಂಭ ಅಂದ್ರೇನು ಹೇಳಿ ಜೊತೆ ಪರವಾಗಿಲ್ಲ. ನೀವು ಕಲಾವಿದರು, ಕುಂಭ ಮಡಿಕೆ. ದೃಢವಿಲ್ಲದ ಭಕ್ತಿ ಅಡಿ ಒಡೆದ ಕುಂಭದಲ್ಲಿ. ಮಡಿಕೆ ಹೊಡೆದವ್ರೆ ಸುಜಲವ ತುಂಬಿದಂತೆ. ಬರೀ ಜಲ ಹೇಳಿದ ತಾಯಿ, ಸಾಮಾನ್ಯ ಹೆಣ್ಮಗಳು ಏನ್ ಹೇಳಿದ್ರು? ಸುಜಲವ ತುಂಬಿದಂತೆ. ಸುಜಲ ಅಂದ್ರೆ ಅಮೃತ ಸದೃಶವಾದ ನೀರು. ಸುಜಲ ಅಂದ್ರೆ ಬರೀ ಜಲ, ಸುಜಲ ಸುಂದರವಾದ ನೀರು, ಸುಸ್ಪಷ್ಟವಾದ ನೀರು. ಆ ಅಮೃತ ಸದೃಶ ಆ ನೀರನ್ನ ಅಡಿ ಒಡೆದ ಕುಂಭದಲ್ಲಿ ಮಾಡಬಹುದಾ? ಅದೇನಕ್ಕೆ ಸಮ? ದೃಢವಿಲ್ಲದ ಭಕ್ತಿ ಹಂಗಾಗ್ಬಿಡುತ್ತೆ. ಹಾಗಾಗಿ ದಯಮಾಡಿ ಗರ್ವದಿಂದ ಭಕ್ತಿ ಮಾಡಬೇಡಿ, ನಡೆಯಿಲ್ಲದ ನುಡಿ ಆಚರಿಸಬೇಡಿ. ಏನು ಮಾತನಾಡ್ತೇವೆ ಅದ್ರ ಪ್ರಕಾರ ನಡ್ಕೊಬೇಕು. ಇದು ಬಹಳ ಮುಖ್ಯ. ಮೈಕ್ ಬಂದ್ರೆ ಅದ್ಭುತ ಮಾತಾಡ್ಬಿಡ್ತೇವೆ. ಅದ್ಭುತ ಎಷ್ಟು ಅದ್ಭುತ ಅಂದ್ರೆ ಅಷ್ಟು ಅದ್ಭುತ ಮಾತಾಡಿ ಆಮೇಲೆ ಅದ್ರ ಪ್ರಕಾರ 10% ಸಹ ನಾವು ನಡೆಯೋದು. ಅದೇ ಈ ಸಮಾಜದ, ಈ ನಾಡಿನ ದುರಂತ ಅಂತ ಹೇಳ್ತಾ, ಜನಸೇವಾ ಪ್ರತಿಷ್ಠಾನ ಚಂದವಾಗಲಿ, ಅದರಿಂದ ಮತ್ತಷ್ಟು ಸೇವಾ ಕಾರ್ಯಗಳಾಗಲಿ ಅಂತ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ, ಆಗಿರ್ತಕ್ಕಂಥ ಎಲ್ಲ ಅತಿಥಿ ಮಂದಿರಿಗೆ ನಮ್ಮ ನೆರವು, ಸಹಾಯ, ಬೆಂಬಲ ಸದಾ ನಮ್ಮ ಜನಮನ ಸೇವಾ ಪ್ರಶಸ್ತಿ ತಮಗೆ ಇರಲಿ ಅಂತ ಹೇಳ್ತಾ, ತಮ್ಮೆಲ್ಲರ ಸಹಕಾರವು ನಮ್ಮ ಈ ಗೆಳೆಯರಿಗೆ ಇರಲಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗೆ ಅಣ್ಣ ಹತ್ರ ಬನ್ನಿ ಅಣ್ಣ ಹೇಳಿ